ಜೈ ಭೀಮ್ ಅಖಿಲ ಭಾರತ ದಲಿತ ಸ್ಮೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಮಟೆ ಚಳವಳಿ ನಂಬಿಕೊಂಡಿದ್ವಿ. ಕಾರಣವೇನೆಂದರೆ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಸುಮಾರು ಒಂದು 4,000 ಫೈಲ್ಗಳನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡಿದ್ದೀರಾ ಇಲ್ಲಿವರೆ ಇಟ್ಕೊಂಡಿದ್ದಾರೆ. ಸುಮಾರು 5 ತಾಲೂಕು ಬರ್ತದೆ. 5 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಿದ್ದಾರೆ ಅಂತೇಳಿ ಏನು ಎಲ್ಲರನ್ನೂ ಎಸ್ಸಿಗಳನ್ನೇ ಹಾಕ್ಬಿಟ್ಟವ್ರೆ. ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲೇನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಅದು ಬಿಡಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಕೋಟಿ ಮಾಡಬೇಕಾದ್ರೆ 40 ರಿಂದ 50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಅನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನಾರು ಹಾಕಿದರೆ ಯಾಕ್ರಿ ಕೊಡಬೇಕಂತೇಳಿ ನಮಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಮನುಷ್ಯ. ಅದನ್ನ ಇಮಿಡಿಯೇಟ್ ಅದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಬರ್ತಾರೆ. ಬಂದಾದಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವ್ರು ಬಂದವರು, ಅಟ್ರಾಸಿಟಿ ಕಮಿಟಿ ಮೆಂಬರು, ಮತ್ತು ಆಮೇಲೆ SR ನಾಯಕ್ ಸರ್ ಇದ್ದಾರೆ, ಅವರು ಬಂದವರೆ, KC ಪ್ರಸಾದ್ ಅವರು ಬಂದರೆ, ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡೋಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಮಾಡ್ತಾ ಇದ್ದೀನಿ. ಈ ನಮ್ಮ ವಿಚಾರದಲ್ಲಿ ಭಾಳ ನಮಗೆ ದಲಿತರಿಗೆ ಅನಾನುಕೂಲ ಆಗ್ತಾಯಿದೆ. ಎಲ್ಲ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಹಲವಾರು ಸಾರಿಗೆ ಇಲಾಖೆಯಿಂದ ಭಾಳ ಅನಾನುಕೂಲ ಆಗ್ತಾಯಿದೆ ನಮಗೆ. ಈ ಇಲಾಖೆಗಳಲ್ಲಿ ನಾವು ಹೋರಾಟ ಮಾಡ್ತಾಯಿದ್ವಿ. ಸರ್ಕಾರ ಇದು ಏನು ಸರ್ಕಾರ ಇದೆ ಅಂತ ಗೊತ್ತಿಲ್ಲ, ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಈಗಂತೂ ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿಗಳೇ ನೋಡಬೇಕು. ಗೃಹ ಇಲಾಖೆಯಲ್ಲಿ ಪೊಲೀಸವರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಆಮೇಲೆ ಅವರೇ ಕಳ್ತನಗಳು ಮಾಡಿಸೋದು, ಅದೇ ಮಾಡ್ತಾ ಇದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ತೋಗಿದೆ ಅಂತ ನಮಗಂತ ಅರ್ಥ ಆಗಿದ್ದಲ್ಲ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟೇಷನ್ ತೊಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನು ಖಂಡಿಸೋರೆ. ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ. PK ಮಂಜು ಅನ್ನೋರು 26ನೇ ತಾರೀಕು ಒಳ್ಳೆ ಹೋರಾಟ ಮಾಡ್ತೀವಿ. ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಿಲ್ಲಿಸೋದಿಲ್ಲ ನಾವು. ಯಾಕಂದರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಒಂದು ಸಭೆ ಮಾಡಿ ಆ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತಿಗೆ ಇರೋ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಮಾಡಿ. ಸಾಕು ಅವರೇ ಅಟ್ರಾಸಿಟಿ ಕೇಸ್ ಆಗಿದೆ ವೈಟ್ ಫೀಲ್ಡಲ್ಲಿ. ಇದುವರೆಗೂ ಅವ್ರು ಬಂದಿಲ್ಲ. ಆಮೇಲೆ ಅವ್ರ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ FIR ಮಾಡಿದ್ರೆ ಅದು ಖಂಡನೆ ಆಗುತ್ತೆ. ಅಲ್ಲಿ ACB ಮತ್ತು DCPಗೆ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಆಗೋವರೆಗೂ ನಮ್ಮ ದಲಿತರ ನ್ಯಾಯ ಸಿಗಲ್ಲ. ಆ ಒಂದು ವಿಚಾರದಲ್ಲಿ ನಮ್ಮ SR ನಾಯಕ್ ಅವರು ಮಾತಾಡ್ತಾರೆ. ಆ ವಿಚಾರದಲ್ಲಿ ಇವತ್ತು ಮಾನವ ಹಕ್ಕುಗಳ ದಿನಾಚರಣೆ ಒಂದು ಕಡೆ ಆದರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಒಂದು ಕಡೆ ನಡೀತಾ ಇದೆ. ಈ ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನು ಒಬ್ಬ ಹೋರಾಟಗಾರ, ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಊಡಿ ಚಿಣ್ಣಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡಕ್ಕೆ ಹೋದರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಅಂದರೆ ಇಲ್ಲಿ ನಿರ್ತಕ್ಕಂಥ ಅಧಿಕಾರಿಗಳು ಯಾರ ಪರ, ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗಲೇಬೇಕು. ಯಾಕಂತಂದರೆ ಇಲ್ಲದಿದ್ದರೆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಆಗಿದೆ. ಸರ್ಕಾರಗಳು ಇವತ್ತಿಗೆ ಏನಾಗಿದೆ, ಹೋರಾಟವನ್ನು ಹತ್ತಿಕ್ತಾ ಇದೆ. ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸುಗಳಾಗ್ತಾ ಇದೆ, ಒಂದು ಕಡೆಗೆ ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ. ನಾವೇನು ಮಾಡಬೇಕು? ದಲಿತರು ಹಾಗಾದರೆ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಮುನ್ರಾಜ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯನ್ನು ಸಕ್ಸಸ್ ಆಗುತ್ತೆ. ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ನಾವು ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಅದು ಬಿಡಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಕೋಟಿ ಮಾಡಬೇಕಂದ್ರೆ 40 ರಿಂದ 50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಹಕ್ಕುಗಳಿಗಾಗಿ ಹೋರಾಟ ಒಂದು ಕಡೆ ನಡೀತಾ ಇದೆ. ಈ ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನು ಒಬ್ಬ ಹೋರಾಟಗಾರ, ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಊಡಿ ಚಿಣ್ಣಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡಕ್ಕೆ ಹೋದರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗಲೇಬೇಕು. ಯಾಕಂತಂದರೆ
ಇಲ್ಲದಿದ್ದರೆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಆಗಿದೆ. ಸರ್ಕಾರಗಳು ಇವತ್ತಿಗೆ ಏನಾಗಿದೆ, ಹೋರಾಟವನ್ನು ಹತ್ತಿಕ್ತಾ ಇದೆ. ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸುಗಳಾಗ್ತಾ ಇದೆ, ಒಂದು ಕಡೆಗೆ ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ. ನಾವೇನು ಮಾಡಬೇಕು? ದಲಿತರು ಹಾಗಾದರೆ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಮುನ್ರಾಜ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಯನ್ನು ಸಕ್ಸಸ್ ಆಗುತ್ತೆ. ಭ್ರಷ್ಟಾಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ನಾವು ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಇಲಾಖೆ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ. ಈ 420 ಸಂಜಯ್ ಕುಮಾರ್ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನ ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗಬೇಕು. ಇವನಿಗೆ ರಾಜಕೀಯ ಹಿನ್ನೆಲೆ ಏನಂತ ಮೊದಲು ಗೊತ್ತಾಗಬೇಕು. ಇಂಥ ದಲಿತರನ್ನ ಏಕವಚನದಲ್ಲಿ ಮಾತಾಡ್ಸೋದು, ದಾಖಲೆ ಕೆಲಸ ಕೊಡದೇ ಇರೋದು, ಆಮೇಲೆ ಯಾರು ಅವನ ಮಿನಿಸ್ಟ್ರು, ಯಾವನ್ರಿ ಮಿನಿಸ್ಟರ್ ಅಂತ ಮಿನಿಸ್ಟರ್ ಸಚಿವರನ್ನ ಏಕವಚನದಲ್ಲಿ ಮಾತಾಡೋದು, ಯಾವನ್ರಿ ಬೈರೇಗೌಡ ಅಂತ ಏಕವಚನದಲ್ಲಿ ಮಾತಾಡೋದು, ಇನ್ನು ಇತರೆ ಸಚಿವರು ಏಕವಚನದಲ್ಲಿ ಮಾತಾಡೋದು ದುರಾಂಕಾರಿ ಅಂತ. ಈತನ ಬಗ್ಗೆ ಒಂದು ತನಿಖೆ ಆಗಬೇಕು. ಕೂಡಲೇ ಇದನ್ನು ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಸರ್ಕಾರ ಮಾಡದೇ ಇಲ್ಲ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ. ಸುಮಾರು ಹಿರಿಯ ಫ್ರೀಡಮ್ ಪಾರ್ಕಲ್ಲಿ ಒಂದು 25 ಜನ 50 ಸೇರಿಕೊಂಡು ಉಗ್ರವಾದಂಥ ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿನ್ನಿಯವ್ರ ಬಗ್ಗೆ ಒಂದು ಉಡಿ ಚಿನ್ನಿಯವರು ಅಪ್ರತಿಮ ಸಮಾಜ ಸೇವಕರು. ಎಲ್ಲ ಮಾಧ್ಯಮದವ್ರ ಬಗ್ಗೆ ಅವರು ಭೇಟಿ ಮಾಡ್ಬೋದು. ಅವರು ಅಪ್ರತಿಮ ಸಮಾಜ ಸೇವಕರು. ದಲಿತರನ್ನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಅವ್ರು ಕೊಟ್ಟಂಥ ಕಂಪ್ಲೇಂಟ್ನ ತಗೊಂಡಿದ್ದಾರೆ. ರಿಲೇಟ್ ಮಾಡಿ ನಾವು ಒತ್ತಡ ಮಾಡಿದ ಕೇಸ್ ಹಾಕಿದ್ದಾರೆ. ಇದಕ್ಕೆ ಕೌಂಟ್ರ್ ಕೇಸ್ ಹಾಕಂತ ಪ್ರಮೇಯನೇ ಇರಲ್ಲ ಅದರೊಳಗೆ. ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಆಮೇಲೆ ಪೊಲೀಸ್ನವ್ರು ಈ ಧೋರಣೆ ಬಿಡಬೇಕು. ಏನಾದ್ರು SC/ST ಕೇಸ್ ಕೊಟ್ಟ ತಕ್ಷಣ ನಮ್ಮ ಎದುರುಗಡೆ ಪಾರ್ಟಿಯವರಿಗೆ ನೀವೊಂದು ಕೇಸ್ ಕೊಡ್ರಿ, ಕೌಂಟ್ರ್ ಕೇಸ್ ಕೊಡ್ರಿ. ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೆಯುತ್ತೆ ದಲಿತರ ವಿರುದ್ಧವಾಗಿ, ಆ ದಲಿತರ ವಿರುದ್ಧವಾದ ಹೋರಾಟಗಳ ಫಲವಾಗಿ ನಾವು ಈಗ ಏನು ಅಧಿಕಾರಿಗಳು ಏನಿದ್ದಾರೆ ಅರಣ್ಯ ಅಧಿಕಾರಿಗಳನ್ನ ಅವನ್ನ ಅಮಾನತುಗೊಳಿಸಬೇಕು, ಅವ್ರ ವಿರುದ್ಧ ಕ್ರಮ ತಿಳ್ಕೊಂಡು ಫ್ರೀಡಮ್ ಪಾರ್ಕ್ನಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದ್ರಳ್ಳಿ ಹೋಬಳಿ ಸುಬೇಕ ವಿರುದ್ಧ ಸರ್ವೆ ನಂಬರ್ 52ರಲ್ಲಿ 1937-38ರಲ್ಲಿ ದಲಿತರಿಗೆ 2 ಎಕರೆ ದರಖಾಸ್ತು ಜಮೀನನ್ನು ಗ್ರಾಂಟ್ ಮಾಡ್ತಾರೆ. ರಾಮಚಂದ್ರನ್ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ. ಅವರು ಮಾನಸಿಕ ಹಲ್ಲೆ ಮಾಡಿದ್ದಾರೆ. ಅದು ಜನ ಅವ್ರ ವಿರುದ್ಧ FIR ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಬಂದಿಲ್ಲ. ನಾವು ವಿಧಾನಸಭೆ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ CMಗೂ ಸಹ ಮನವಿ ಕೊಟ್ಟಿದ್ದೀವಿ. 26ನೇ ತಾರೀಕು ಏನು 10ನೇ ತಾರೀಕು 6ನೇ ತಾರೀಕು ಪರಿನಿರ್ಮಾಣ ಬೆಟ್ಟರು ಆ ದಿನದ